ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ಲ. ಈಗಿರುವ ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ. ಬಿಜೆಪಿಯ ವಿರುದ್ಧ ಎಚ್.ಸಿ. ಬಾಲಕೃಷ್ಣ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದರಲ್ಲೂ ಸಂಸದರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದರೆಲ್ಲ ಶೋಪೀಸ್ಗಳು, ಟಿಎ ಡಿಎ ತಗೊಂಡು ಬರೋದಷ್ಟೇ ಅವರ ಕೆಲಸ. ಪ್ರಯಾಣ ಭತ್ಯೆ ಮತ್ತು ಆತ್ಮೀಯ ಭತ್ಯೆಯನ್ನ ತೆಗೆದುಕೊಂಡು ಬರೋದಷ್ಟೇ ಅವರ ಕೆಲಸವಾಗ್ಬಿಟ್ಟಿದೆ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಗೆ ಕೊಡಬೇಕಾದ ಅನುದಾನವನ್ನ ನಮ್ಗೆ ಕೊಡ್ತಾ ಇಲ್ಲ. ಬಿಜೆಪಿ ಸಂಸದರು ಮೋದಿ ಮುಂದೆ ಕೂರೋದು ಇಲ್ಲ. ನಮ್ಮನ್ನ ನೋಡಿ ಆದ್ರೂ ಅವರು ಹೋರಾಟವನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಿಜೆಪಿ ಸಂಸದರ ವಿರುದ್ಧ ಬಾಲಕೃಷ್ಣ ಅವರ ವಾಗ್ದಾಳಿ. ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯ ಎರಡನೇ ನಮ್ಮದು ಇಡೀ ದೇಶದಲ್ಲಿ. ನಮಗೆ ಸಿಗಬೇಕಾದಂಥ ಅನುದಾನ ಅವರು ಕೊಡ್ತಾ ಇಲ್ಲ. ಪಾಪ ಈ ನಮ್ಮ BJP ಎಂಪಿಗಳವರಲ್ಲ, ಅವರವರು ನರೇಂದ್ರ ಮೋದಿ ಮುಂದೆ ಎದೊಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಅವರು ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳುನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಕ್ಕಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TAD ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರು ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಪಾಪ ನಮ್ಮ ಹೋರಾಟನಾರ ನೋಡಿ BJPಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ BJPಲಿರೋ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ. ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಅದು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯ ಎರಡನೇ ನಮ್ಮದು ಇಡೀ ದೇಶದಲ್ಲಿ. ನಮಗೆ ಸಿಗಬೇಕಾದಂಥ ಅನುದಾನ ಅವರು ಕೊಡ್ತಾ ಇಲ್ಲ. ಪಾಪ ಈ ನಮ್ಮ BJP ಎಂಪಿಗಳವರಲ್ಲ, ಅವರವರು ನರೇಂದ್ರ ಮೋದಿ ಮುಂದೆ ಎದೊಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಅವರು